ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿः ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ದಿನ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ಭಗವಂತ ಒಳ್ಳೆಯ ಶುಭ ಯೋಗ ಭಾಗ್ಯಗಳನ್ನು ಅನುಗ್ರಹಿಸಲಿ ಎಂದು ದೇವರಲ್ಲಿ ಮತ್ತೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಆತ್ಮೀಯರಿಗೆ ಹಾಗೂ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಭಗವಂತ ಈ ದಿನ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ಇನ್ನೊಮ್ಮೆ ದೇವರ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ 12 ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ 7 ಆಗಸ್ಟ್ 2026 ಶುಕ್ರವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 6 ಗಂಟೆಗೆ, ಸೂರ್ಯಾಸ್ತ ಸಂಜೆ 6 ಗಂಟೆ 42 ನಿಮಿಷಕ್ಕೆ. ಇನ್ನು ಈ ದಿನ ನವಮಿ ತಿಥಿ ಇರತಕ್ಕಂಥ ದಿನ, ಕೃತ್ತಿಕಾ ನಕ್ಷತ್ರ, ವೃದ್ಧಿ ಯೋಗ, ಗರಜ ಕರ್ಣ ಇರತಕ್ಕಂಥ ದಿನ. ಇನ್ನು ಈ ದಿನ ಬೆಳಗ್ಗೆ 7 ಗಂಟೆ 28 ನಿಮಿಷದಿಂದ 8 ಗಂಟೆ 58 ನಿಮಿಷದವರೆಗೆ ಎಲ್ಲ ಶುಭ ಕಾರ್ಯಗಳನ್ನು ವರ್ಜ್ಯ ಮಾಡಿಕೊಳ್ಳಿ. ಹಾಗೂ ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 8 ಗಂಟೆ 33 ನಿಮಿಷದಿಂದ 9 ಗಂಟೆ 24 ನಿಮಿಷದವರೆಗೆ. ಈ ದಿನದ ರಾಹುಕಾಲ ಬೆಳಗ್ಗೆ 10 ಗಂಟೆ 46 ನಿಮಿಷದಿಂದ 12 ಗಂಟೆ 21 ನಿಮಿಷದವರೆಗೆ. ಇನ್ನು ಈ ದಿನದ ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 32 ನಿಮಿಷದಿಂದ ಸಂಜೆ 5 ಗಂಟೆ 7 ನಿಮಿಷದವರೆಗೆ ಯಮಗಂಡ ಕಾಲ ಇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಗುಳಿಕ ಕಾಲ ಬೆಳಗ್ಗೆ 7 ಗಂಟೆ 36 ನಿಮಿಷದಿಂದ 9 ಗಂಟೆ 11 ನಿಮಿಷದವರೆಗೆ ಗುಳಿಕ ಕಾಲ. ಇನ್ನು ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 24 ನಿಮಿಷದಿಂದ 5 ಗಂಟೆ 12 ನಿಮಿಷದವರೆಗೆ. ಈ ದಿನದ ಅಮೃತ ಕಾಲ ಸಂಜೆ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 57 ನಿಮಿಷದವರೆಗೆ. ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11 ಗಂಟೆ 56 ನಿಮಿಷದಿಂದ 12 ಗಂಟೆ 47 ನಿಮಿಷದವರೆಗೆ ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ಸಮಯ. ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಎಲ್ಲರಿಗೂ ಪಂಚಾಂಗ ಶ್ರವಣದ ಪರಿಪೂರ್ಣ ಒಂದು ಅನುಗ್ರಹ ಪ್ರಾಪ್ತಿಯಾಗಲಿ, ಶುಭ ದಿನವಾಗಲಿ. ಇನ್ನು 12 ರಾಶಿಗಳ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ಶುಕ್ರವಾರದ ದಿನವಾದ್ದರಿಂದ ನಿಮಗೆ ಉತ್ಸಾಹ ಹಾಗೂ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರಲಿದೆ. ಗ್ರಹಗಳ ಅನುಕೂಲಕರ ಪ್ರಭಾವದಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವೇಗವನ್ನು ಕಂಡುಕೊಳ್ಳಲಿದ್ದೀರಿ. ಸೌಂದರ್ಯ, ಕಲೆ ಹಾಗೂ ಲಲಿತ ಕಲೆಗಳತ್ತ ಆಸಕ್ತಿ ಹೆಚ್ಚಾಗಲಿದೆ. ಸ್ನೇಹಿತರೆ, ಸಮಾಜದಲ್ಲಿ ನಿಮ್ಮ ಮಾತು ಹಾಗೂ ವಿಚಾರಗಳಿಗೆ ಈ ದಿನ ಉತ್ತಮ ಮನ್ನಣೆ ದೊರೆಯುವಂಥ ದಿನ. ಈ ದಿನದ ನಿಮ್ಮ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ವಾತಾವರಣವು ಅನುಕೂಲಕರವಾಗಿದ್ದು ನಿಮ್ಮ ಹೊಸ ಆಲೋಚನೆಗಳನ್ನು ಮೇಲಧಿಕಾರಿಗಳು ಒಪ್ಪಿಕೊಳ್ಳತಕ್ಕಂಥ ದಿನ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕಾಯ್ದುಕೊಳ್ಳುವುದರಿಂದ ನಿಮ್ಮ ಸವಾಲಿನ ಕೆಲಸಗಳು ಈ ದಿನ ಸುಲಭವಾಗಿ ಆಗಲಿದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಶುಭ ವಾರ್ತೆಗಳು ಬರತಕ್ಕಂಥ ದಿನ. ಇನ್ನು ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರೆಯುವ ಸೂಚನೆ ನಿಮಗೆ ಪ್ರಾಪ್ತಿಯಾಗಲಿದೆ. ಹೊಸ ಹೂಡಿಕೆಗಳಿಂದ ಲಾಭ ದೊರೆಯಲಿದೆ ಹಾಗೂ ವ್ಯವಹಾರ ವಿಸ್ತರಣೆಗೆ ಇಂದು ಅನುಕೂಲಕರ ದಿನ. ಗ್ರಾಹಕರೊಂದಿಗೆ ಆಕರ್ಷಕರಾಗಿ
ವಿಶೇಷವಾಗಿ ವ್ಯವಹಾರಿಕವನ್ನು ಮಾಡಿಕೊಳ್ಳಿ. ಹೊಸ ಅವಕಾಶಗಳನ್ನು ಪಡೆಯತಕ್ಕಂತಹ ಒಂದು ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ರಿಯಲ್ ಎಸ್ಟೇಟ್ ವ್ಯಾಪಾರ ಹಾಗೂ ಬ್ಯಾಂಕಿಂಗ್ ವ್ಯವಹಾರ ಕ್ಷೇತ್ರದಲ್ಲಿ ಲಾಭ ದೊರೆಯಲಿದೆ. ಆರ್ಥಿಕ ಪರಿಸ್ಥಿತಿ ಈ ದಿನ ಬಲವಾಗಲಿದ್ದು ನಾನಾ ಮೂಲಗಳಿಂದ ನಿಮಗೆ ಹಣ ಹರಿದು ಬರತಕ್ಕಂಥ ಒಂದು ಯೋಗಗಳು ದೊರೆಯಲಿದೆ. ಹಳೆಯ ಹೂಡಿಕೆಗಳಿಂದ ಶುಭ ಫಲಿತಾಂಶಗಳು ಸಿಗಲಿದೆ. ಮನೆಗೆ ಅಲಂಕಾರಿಕ ವಸ್ತುಗಳ ಖರೀದಿ ಮಾಡತಕ್ಕಂಥದ್ದು, ವಸ್ತ್ರಾಭರಣಗಳ ಖರೀದಿಗೆ ಹಣ ವ್ಯಯವಾಗತಕ್ಕಂಥ ದಿನ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿ ಸಂತಸ ಹಾಗೂ ಶಾಂತಿಯ ವಾತಾವರಣ ಏರ್ಪಡಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಈ ದಿನ ಅತ್ಯಂತ ಸಂತೋಷದಾಯಕ ದಿನವಾಗಲಿದೆ. ನೂತನ ಭರವಸೆಗಳು ಮೂಡುವಂಥ ದಿನ, ಗ್ರಹದಲ್ಲಿ ಶುಭ ಕಾರ್ಯಗಳಾಗತಕ್ಕಂಥ ದಿನ ಹಾಗೂ ಹಿರಿಯರ ಒಂದು ಅನುಗ್ರಹವು ನಿಮಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರ ಈ ದಿನ ಉತ್ತಮವಾಗಿದ್ದು ಮಾನಸಿಕವಾಗಿ ಪ್ರಫುಲ್ಲತೆ ಮತ್ತು ದೈಹಿಕವಾಗಿ ಚೈತನ್ಯ ಕೂಡಿ ಬರತಕ್ಕಂಥ ದಿನ. ಉತ್ತಮ ದಿನಚರಿ ಮತ್ತು ಸಾತ್ವಿಕ ಆಹಾರ ಕ್ರಮವನ್ನು ಕಾಯ್ದುಕೊಳ್ಳುವುದು ಆರೋಗ್ಯವನ್ನು ವಿಶೇಷವಾಗಿ ಕಾಯ್ದುಕೊಳ್ಳಲು ಸಹಿತ ಈ ದಿನ ನೆರವಾಗಲಿದೆ. ಸ್ನೇಹಿತರೆ, ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ಪ್ರಗತಿದಾಯಕವಾದಂಥ ದಿನ. ಬೆಳೆಗಳಿಗೆ ಈ ವಾರ ವಿಶೇಷವಾಗಿ ಸೂಕ್ತ ಮಾರುಕಟ್ಟೆ ಧಾರಣೆ ಸಿಗಲಿದೆ. ಈ ದಿನ ನಿಮಗೆ ಶುಭ ವಾರ್ತೆಗಳು ಬರತಕ್ಕಂಥ ಯೋಗಗಳು ಇದೆ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಲಾಭಗಳನ್ನು ಕೊಡಲಿದೆ. ಹೊಸ ಉಪಕರಣ ಅಥವಾ ನೀರಾವರಿ ಯೋಜನೆಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳಲು ಈ ದಿನ ಶುಭಕರವಾದಂಥ ದಿನ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಏಕಾಗ್ರತೆ ಸಿದ್ಧಿಸಲಿದೆ. ಕಲಾತ್ಮಕ ಮತ್ತು ಸೃಜನಶೀಲ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರತಕ್ಕಂಥವರಿಗೆ ಧನಾತ್ಮಕ ಫಲಿತಾಂಶಗಳ ಸೂಚನೆ ಇದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ ಈ ದಿನ ಮಹಾಲಕ್ಷ್ಮಿಯ ಆರಾಧನೆ, ದುರ್ಗೆಯ ಪ್ರಾರ್ಥನೆಯನ್ನು ಮಾಡಿ ಕನಕದಾರ ಸ್ತೋತ್ರವನ್ನು ಪಠಿಸುವುದು ಕೇಳುವುದರಿಂದ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಐಶ್ವರ್ಯ ಸುಖ ಶಾಂತಿಗಳು ತರಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಈ ದಿನ ಶುಭವಾಗಲಿ. ಇನ್ನು ವೃಷಭ ರಾಶಿಯವರಿಗೆ ಇಂದು ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ವಾರವಾದ್ದರಿಂದ ನಿಮಗೆ ಅತ್ಯಂತ ಸಂತೋಷಕರ ಹಾಗೂ ಶುಭದಾಯಕ ದಿನ. ಮಾನಸಿಕ ಪ್ರಶಾಂತತೆ ದೊರೆಯಲಿದ್ದು ಸೌಂದರ್ಯ, ಕಲೆ ಹಾಗೂ ವಾಹನ ಸುಖ ಪ್ರಾಪ್ತಿಯಾಗತಕ್ಕಂಥ ಒಂದು ಯೋಗವಿದೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಹಾಗೂ ಮೃದು ಮಾತಿನಿಂದ ಇತರರನ್ನು ಸುಲಭವಾಗಿ ಹೋಲಿಸಿಕೊಳ್ಳುವ ಒಂದು ಸಾಧ್ಯತೆ ಇರತಕ್ಕಂಥ ದಿನ. ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ವಾತಾವರಣವಿರಲಿದೆ. ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿಯೇ ನಿಮ್ಮ ಕೆಲಸಗಳನ್ನು ನೀವು ಪೂರ್ಣಗೊಳಿಸಲಿದ್ದೀರಿ. ಮೇಲಧಿಕಾರಿಗಳ ಮೆಚ್ಚುಗೆಗೆ ನೀವು ಪಾತ್ರರಾಗುವಂಥ ದಿನ. ಹೊಸ ಅವಕಾಶಗಳು ನಿಮಗೆ ಹುಡುಕಿಕೊಂಡು ಬರಲಿದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಸ್ವಲ್ಪ ವಿಳಂಬವಾಗಬಹುದು. ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಸ್ಥಾನಮಾನಗಳು ದೊರೆಯುವಂಥ ದಿನ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವಹಿವಾಟಿನಲ್ಲಿ ಹೆಚ್ಚಿನ ಧನ ಲಾಭ ಕಾಯಲಿದೆ. ಸೌಂದರ್ಯವರ್ಧಕ ವ್ಯಾಪಾರದಲ್ಲಿ, ಸಿದ್ಧ ಉಡುಪುಗಳ ವ್ಯಾಪಾರದಲ್ಲಿ, ಅಲಂಕಾರಿಕ ವಸ್ತುಗಳು ಹಾಗೂ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಇಂದು ನಿರೀಕ್ಷೆಗೂ ಮೀರಿದ ಆದಾಯ ಸಿಗುವ ಯೋಗವಿದೆ. ಇನ್ನು ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಬಲವಾದಂತಹ ದಿನ. ವಿವಿಧ ಮೂಲಗಳಿಂದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಪ್ರತಿಫಲ ಸಿಗಲಿದ್ದು ಆಸ್ತಿ ಅಥವಾ ವಾಹನ ಖರೀದಿಗೆ ಹೂಡಿಕೆ ಮಾಡಲು ಈ ದಿನ ಅತ್ಯಂತ ಸೂಕ್ತವಾದಂಥ ದಿನ. ಐಷಾರಾಮಿ ವಸ್ತುಗಳಿಗಾಗಿ ಹಣ ವ್ಯಯವಾಗಬಹುದು. ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ಕುಟುಂಬದಲ್ಲಿ ಹರ್ಷ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಸಾಮರಸ್ಯ ಇಮ್ಮಡಿಗೊಳ್ಳಲಿದೆ. ಪ್ರೇಮಿಗಳಿಗೆ ಪರಸ್ಪರ ಮನಸ್ಸು ಹಂಚಿಕೊಳ್ಳಲು ಹಾಗೂ ವಿವಾಹದ ಕುರಿತು ಹಿರಿಯರೊಂದಿಗೆ ಚರ್ಚಿಸಲು ಈ ದಿನ ಶ್ರೇಷ್ಠವಾದಂಥ ದಿನ.
ಇನ್ನು ಆರೋಗ್ಯವು ಈ ದಿನ ಅತ್ಯುತ್ತಮವಾಗಿದ್ದು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹೊಸ ಚೈತನ್ಯವನ್ನು ಅನುಭವಿಸಲಿದ್ದೀರಿ. ಹೊರಗಿನ ಅತಿಯಾದ ಸಿಹಿ ಅಥವಾ ಎಣ್ಣೆಯುಕ್ತ ಆಹಾರ ಸೇವನೆಯಲ್ಲಿ ಕೊಂಚ ಒಂದು ನಿಗ್ರಹವಿರತಕ್ಕಂಥದ್ದು ಒಳ್ಳೆಯದು. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ, ನಿರ್ಲಕ್ಷ್ಯ ಮಾಡಬೇಡಿ. ಕೃಷಿಯವರಿಗೆ, ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಯಶಸ್ವಿದಾಯಕ ದಿನ. ಹೂವು, ಹಣ್ಣು ಹಾಗೂ ತರಕಾರಿ ಬೆಳೆಗಾರರಿಗೆ ಉತ್ತಮ ಮಾರುಕಟ್ಟೆಯ ಬೆಲೆ ಸಿಗಲಿದ್ದು, ಕೃಷಿಯ ಭೂಮಿ ಅಭಿವೃದ್ಧಿಗೆ ಕೈಗೊಂಡಂತಹ ಯೋಜನೆಗಳು ಯಶಸ್ವಿಯಾಗಿ ಮುಂದುವರಿಯಲಿದೆ, ಲಾಭವೂ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಾಗಲಿದ್ದು, ಸೃಜನಶೀಲ ಕಲೆ ಮತ್ತು ಸಾಹಿತ್ಯ ಹಾಗೂ ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇದನ್ನ ವಿಶೇಷ ಗೌರವಕ್ಕೆ ಹಾಗೂ ಮನ್ನಣೆಗೆ ಪಾತ್ರರಾಗಲಿದ್ದೀರಿ. ಒಳ್ಳೆಯ ಶುಭ ಯೋಗ ಭಾಗ್ಯಗಳು ದೊರೆಯಲಿದೆ. ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡತಕ್ಕಂಥ ಯೋಗವು ನಿಮಗೆ ಕೂಡಿ ಬರಲಿದೆ. ಇನ್ನು ವಿಶೇಷವಾಗಿ ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಇಂದು ಶುಕ್ರವಾರ, ರಾಶ್ಯಾಧಿಪತಿಯ ದಿನವಾದ್ದರಿಂದ ಶ್ರೀ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ, ಕನಕಧಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನು ಪಠಣ ಮಾಡಿ, ಮಹಾಲಕ್ಷ್ಮಿಗೆ ಬಿಳಿ ಹೂವಿನಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ತಾವರೆ ಅರ್ಪಿಸುವುದು ಐಶ್ವರ್ಯವನ್ನು ಸಿದ್ಧಿ ತಂದುಕೊಡಲಿದೆ. ಈ ದಿನ ವಿಶೇಷವಾಗಿ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಇಂದು ಶುಕ್ರವಾರದ ಪ್ರಭಾವದಿಂದಾಗಿ ನಿಮಗೆ ಮನೋರಂಜನೆ, ಸಂತೋಷ ಹಾಗೂ ಸೃಜನಶೀಲತೆಯಿಂದ ಕೂಡಿದ ದಿನವಾಗಿರಲಿದೆ. ನಿಮ್ಮ ಸಾಮಾಜಿಕ ವಲಯ ವಿಸ್ತಾರಗೊಳ್ಳಲಿದ್ದು, ಜಾಣ್ಮೆಯ ಸಂವಹನದಿಂದ ಕಷ್ಟದ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲಿದ್ದೀರಿ. ದೂರದ ಬಂಧುಗಳಿಂದ ಅಥವಾ ಮಿತ್ರರಿಂದ ಶುಭ ಸಮಾಚಾರ ಕೇಳುವ ಯೋಗಗಳು ಕೂಡಿ ಬರಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ಸ್ಥಳದಲ್ಲಿ ಅನುಕೂಲಕರ ವಾತಾವರಣವಿರಲಿದೆ. ನಿಮ್ಮ ಕಲ್ಪನಾ ಶಕ್ತಿ ಹಾಗೂ ಹೊಸ ಆಲೋಚನೆಗಳಿಗೆ ವೃತ್ತಿರಂಗದಲ್ಲಿ ಉತ್ತಮ ಪ್ರಶಂಸೆ ಸಿಗಲಿದೆ. ಮಾಧ್ಯಮ, ಕಲೆ, ಪ್ರಕಾಶನ ಹಾಗೂ ತಾಂತ್ರಿಕ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಈ ದಿನ ಪ್ರಗತಿದಾಯಕವಾದಂಥ ದಿನ. ವ್ಯಾಪಾರಿಗಳಿಗೆ ಆಕರ್ಷಕ ಲಾಭ ದೊರೆಯಲಿದ್ದು, ಹೊಸ ಗ್ರಾಹಕರ ಆಗಮನದಿಂದ ನಿಮ್ಮ ವ್ಯಾಪಾರ ವೃದ್ಧಿಯಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸೌಹಾರ್ದಯುತ ವಾತಾವರಣವಿರಲಿದ್ದು, ಹೊಸ ಒಪ್ಪಂದಗಳಿಗೆ ಸಹಿ ಹಾಕತಕ್ಕಂಥ ಒಂದು ದಿನ. ಈ ದಿನ ವಿಶೇಷವಾಗಿ ಕಾಗದ ಪತ್ರಗಳ ವಿಚಾರ, ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಆರ್ಥಿಕ ಸ್ಥಿತಿ ತೃಪ್ತಿಕರವಾಗಿರಲಿದ್ದು, ಬಾರದೆ ಬಾಕಿ ಉಳಿದಿದ್ದಂತಹ ಹಣ ಅಥವಾ ಸಾಲವಾಗಿ ನೀಡಿದ್ದಂತಹ ಹಣ ಮರಳಿ ಕೈ ಸೇರುವ ಬರತಕ್ಕಂಥ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಸೌಂದರ್ಯವರ್ಧಕ ವಸ್ತ್ರಾಭರಣ ಅಥವಾ ಮನೋರಂಜನೆಗಾಗಿ ಕೊಂಚ ಹಣ ವ್ಯಯವಾಗಬಹುದು. ಸ್ವಲ್ಪ ಬಜೆಟಿನ ಮೇಲೆ ನಿಯಂತ್ರಣವಿರಲಿ. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಂತಸ ಹಾಗೂ ನೆಮ್ಮದಿ ನೆಲೆಸಲಿದೆ. ಮನೆಯವರೊಂದಿಗೆ ಪ್ರವಾಸ ಅಥವಾ ಕಿರು ಪ್ರಯಾಣ ಬೆಳೆಸುವ ಯೋಚನೆ ರೂಪಿಸಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಒಂದು ಯೋಜನೆಯನ್ನು ಇಡತಕ್ಕಂಥ ದಿನ. ಪ್ರೇಮಿಗಳಿಗೆ ತಮ್ಮ ಇಷ್ಟದ ವ್ಯಕ್ತಿಗಳೊಂದಿಗೆ ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳಲು ಇಂದು ಸೂಕ್ತವಾದಂಥ ದಿನ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಾತುಕತೆ ಏನಾದರೂ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಆರೋಗ್ಯದಲ್ಲಿ ಇಂದು ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆ ಇದೆ. ಶೀತ, ಕಫ, ಅನಾರೋಗ್ಯಗಳು ಕಾಣಿಸಿಕೊಳ್ಳತಕ್ಕಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂಥ ಗ್ಯಾಸ್ಟ್ರಿಕ್ ಅಥವಾ ನರದ ಸಮಸ್ಯೆಗಳು ಕಾಣಿಸಿಕೊಳ್ಳತಕ್ಕಂಥ ಸಾಧ್ಯತೆ. ತುಂಬ ಎಚ್ಚರಿಕೆಯಿಂದ ಇರಿ. ಒಳ್ಳೆಯ ವೈದ್ಯರನ್ನು ಸಂದರ್ಶನ ಮಾಡಿ ಹಾಗೂ ಅವರ ಸಲಹೆ ಸೂಚನೆಗಳನ್ನು ಪಾಲಿಸಿಕೊಳ್ಳುವುದು ಒಳ್ಳೆಯದು. ಹಾಗೂ ತಲೆನೋವಿನಂತಹ ಕಿರಿಕಿರಿ ನಿವಾರಣೆಗೂ ದೈನಂದಿನ ಕಾರ್ಯಕ್ರಮಗಳಲ್ಲಿ ನಿಯಮಿತ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ
ರೈತರಿಗೆ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಯಶಸ್ವಿದಾಯಕ ದಿನ. ವಾಣಿಜ್ಯ ಬೆಳೆಗಳು ಹಾಗೂ ತರಕಾರಿ ಬೆಳೆಗಾರರಿಗೆ ಉತ್ತಮ ಲಾಭ ದೊರೆಯಲಿದೆ. ನೂತನ ನೀರಾವರಿ ಅಥವಾ ತಂತ್ರಜ್ಞಾನ ಆಧಾರಿತ ಕೃಷಿಗೆ ಅನುಕೂಲಕರ ಸಮಯ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಮೂಡಲಿದೆ. ಗ್ರಹಣ ಶಕ್ತಿ ವೃದ್ಧಿಯಾಗಲಿದೆ. ಕಷ್ಟಕರ ವಿಚಾರಗಳನ್ನು ಸುಲಭವಾಗಿ ವಿದ್ಯಾರ್ಥಿಗಳು ಇದನ್ನು ಅರ್ಥೈಸಿಕೊಳ್ಳಲಿದ್ದೀರಿ. ಸೃಜನಶೀಲ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳಿಗೆ ಉತ್ತಮ ಗೆಲುವು ಲಭಿಸಲಿದೆ. ಈ ದಿನದ ನಿಮ್ಮ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಹಸುವಿಗೆ ಹುಲ್ಲನ್ನು ನೀಡಿ ಕಡಲೆ ಬೇಳೆಯನ್ನು ದಾನ ಮಾಡುವುದರಿಂದ ಶುಭ ಫಲ ದೊರಕಲಿದೆ. ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ನಿಮ್ಮ ಶುಭ ಸಂಖ್ಯೆ 8. ಶುಭ ಬಣ್ಣ ಪಚ್ಚೆ ಬಣ್ಣ. ಶುಭ ದಿಕ್ಕು ಉತ್ತರ ದಿಕ್ಕು. ಈ ದಿನ ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಶುಕ್ರನ ಪ್ರಭಾವದಿಂದಾಗಿ ನಿಮಗೆ ಶುಭಪ್ರದ ಹಾಗೂ ಮನಸ್ಸಿಗೆ ಸಂತಸ ತರುವಂಥ ದಿನ. ಮನಸ್ಸಿನಲ್ಲಿ ಸಾತ್ವಿಕ ಹಾಗೂ ಕರುಣಾಮಯಿ ಭಾವನೆಗಳು ಹೆಚ್ಚಾಗಿರಲಿದೆ. ಹಳೆಯ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಕಂಡುಕೊಳ್ಳಲಿದ್ದೀರಿ. ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ. ಹಾಗೂ ವಿಶೇಷವಾಗಿ ವ್ಯವಹಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಶ್ರಮಕ್ಕೆ ತಕ್ಕದಾದಂತಹ ಮನ್ನಣೆ ದೊರೆಯಲಿದ್ದು ಉದ್ಯೋಗದಲ್ಲಿ ಸ್ಥಾನಮಾನಗಳು ಬಡ್ತಿಗಳು ದೊರೆಯುವಂಥ ಯೋಗವಿದೆ. ಮೇಲಧಿಕಾರಿಗಳೊಂದಿಗೆ ಬಾಂಧವ್ಯವನ್ನು ವೃದ್ಧಿಸಲಿದ್ದು ನಿಮ್ಮ ಕಾರ್ಯಕ್ಷಮತೆಗೆ ಮೆಚ್ಚುಗೆ ದೊರೆಯಲಿದೆ. ಪ್ರಮೋಷನ್ ಅಥವಾ ಹೊಣೆಗಾರಿಕೆಗಳ ನಿರೀಕ್ಷೆಯಲ್ಲಿದ್ದವರಿಗೆ ಸಕಾರಾತ್ಮಕ ಸೂಚನೆ ಸಿಗಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿದಾಯಕ ದಿನ. ಆಹಾರ ಸಾಮಗ್ರಿ, ಜಲ ಉತ್ಪನ್ನಗಳು, ಹೋಟೆಲ್ ಉದ್ಯಮ ಹಾಗೂ ನಿವೇಶನ ವ್ಯವಹಾರಗಳಲ್ಲಿ ಈ ದಿನ ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚಿನ ಲಾಭ ದೊರೆಯುವಂಥ ಯೋಗವಿದೆ. ಶುಭ ಫಲಗಳಿದೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಹಠಾತ್ ಧನ ಲಾಭದ ಯೋಗವಿದೆ. ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳಲಿದೆ. ಕುಟುಂಬದ ಸುಖ, ಸಂತೋಷ ಹಾಗೂ ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಹಣ ವ್ಯಯವಾಗಬಹುದು. ಹೂಡಿಕೆಗಳಿಗೆ ಇಂದು ಸೂಕ್ತವಾದಂಥ ದಿನ. ಕುಟುಂಬ ಮತ್ತು ಪ್ರೀತಿಯಲ್ಲಿ ಸೌಹಾರ್ದತೆ ಮತ್ತು ನೆಮ್ಮದಿ ಕಾಯ್ದುಕೊಳ್ಳಲಿದ್ದೀರಿ. ತಾಯಿಯವರ ಸಂಪೂರ್ಣ ಬೆಂಬಲ ನಿಮಗೆ ಹಾಗೂ ಆಶೀರ್ವಾದ ನಿಮಗೆ ದೊರೆಯಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಸ್ಮರಣೀಯ ಹಾಗೂ ಪ್ರೀತಿಪೂರ್ವಕ ದಿನವಾಗಲಿದೆ. ಸ್ನೇಹಿತರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿದ್ದು ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳತಕ್ಕಂಥ ಸಾಧ್ಯತೆ. ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ. ಹಿಂದಿದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗಬಹುದು. ವಿಶೇಷವಾಗಿ ಹಾಸ್ಪಿಟಲೈಸೇಷನ್ ಆಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಒಳ್ಳೆಯ ನೀರಿನ ಸೇವನೆ ಹಾಗೂ ಒಳ್ಳೆಯ ಆಹಾರ ಸೇವನೆ, ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ, ನಿಮ್ಮ ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ಪ್ರಗತಿದಾಯಕವಾದಂಥ ದಿನ. ನೀರಾವರಿ ಆಧಾರಿತ ಬೆಳೆಗಳು, ಹೂವು ಹಣ್ಣು ಬೆಳೆಗಾರರಿಗೆ ಉತ್ತಮ ಬೆಲೆ ಸಿಗಲಿದೆ. ಕೃಷಿ ಭೂಮಿಗೆ ಸಂಬಂಧಿಸಿದ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುವ ಯೋಗವಿದೆ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಏಕಾಗ್ರತೆ ಸಿದ್ಧಿಸಲಿದೆ. ಮನಸ್ಸಿಗೆ ಒಂದು ನೆಮ್ಮದಿಯಿಂದಾಗಿ ಕಲಿಕೆಯಲ್ಲಿ ಪ್ರಗತಿ ಕಾಣಲಿದ್ದೀರಿ. ಕಲಾ ಹಾಗೂ ಸಾಹಿತ್ಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಇಂದು ಸೂಕ್ತವಾದಂತಹ ವೇದಿಕೆ ದೊರೆಯಲಿದ್ದು ಶುಭ ಫಲಗಳು ದೊರೆಯಲಿದೆ. ಪರಿಹಾರದ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ, ಈ ದಿನ ಶುಕ್ರವಾರವಾದ್ದರಿಂದ ಶ್ರೀ ಮಹಾಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿಯ ಆರಾಧನೆಯನ್ನು ಮಾಡಿ. ಲಲಿತಾ ಸಹಸ್ರನಾಮ ಪಠಿಸುವುದು ಅಥವಾ ದೇವಿಗೆ ಹಾಲಿನ ನೈವೇದ್ಯ ಹಾಗೂ ಪಾಯಸವನ್ನು ನೈವೇದ್ಯ ಮಾಡುವುದರಿಂದ ನಿಮಗೆ ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 7. ಶುಭ ಬಣ್ಣ ಕೆನೆಯ ಬಣ್ಣ. ಶುಭ ದಿಕ್ಕು ವಾಯವ್ಯ ದಿಕ್ಕು. ಸ್ನೇಹಿತರೆ, ಈ ದಿನದ ನಿಮ್ಮ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ
ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ಸರ್ವ ವಿಘ್ನಗಳಿಂದ ಪರಿಹಾರವಾಗಿ ಇಷ್ಟಾರ್ಥಗಳ ಸಿದ್ಧಿಯಾಗತಕ್ಕಂಥ ಯೋಗ ಪ್ರಾಪ್ತಿಯಾಗಲಿದೆ. ಇನ್ನು ಸಿಂಹರಾಶಿಯವರಿಗೆ ಇಂದು ಶುಕ್ರವಾರದ ಅನುಕೂಲಕರ ಪ್ರಭಾವದಿಂದ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ನಿಮ್ಮ ನಾಯಕತ್ವದ ಗುಣಗಳಿಗೆ ಮೆಚ್ಚುಗೆ ದೊರೆಯಲಿದ್ದು ಅಂದುಕೊಂಡ ಕೆಲಸಗಳನ್ನು ಧೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ಪೂರ್ಣಗೊಳಿಸಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಗೌರವ ದೊರೆಯಲಿದೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಸಂಪೂರ್ಣ ಸಹಕಾರ ಸಿಗಲಿದೆ. ನಿಮ್ಮ ದಕ್ಷತೆ ಹಾಗೂ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತವಾಗಲಿದೆ. ಹೊಸ ಆಡಳಿತಾತ್ಮಕ ಜವಾಬ್ದಾರಿಗಳು ಅಥವಾ ಅಧಿಕಾರ ಪ್ರಾಪ್ತಿಯಾಗುವ ಸಾಧ್ಯತೆಯೂ ಇದೆ. ಒಳ್ಳೆಯ ಶುಭ ಫಲಗಳು ದೊರೆಯತಕ್ಕಂಥ ಸಾಧ್ಯತೆಯೂ ಇದೆ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವಹಿವಾಟಿನಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದ್ದು ಬಂಡವಾಳ ಹೂಡಿಕೆಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳಲಿವೆ. ಕಲಾತ್ಮಕ ವಸ್ತುಗಳು, ಸೌಂದರ್ಯವರ್ಧಕ ಹಾಗೂ ಐಷಾರಾಮಿ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ದೊರೆಯಲಿದ್ದು ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಸ್ಥಿತಿ ಸುಧಾರಿಸಿಕೊಳ್ಳಲಿದ್ದು ಆದಾಯದ ಮೂಲಗಳು ಬಲಗೊಳ್ಳಲಿವೆ. ನಿರೀಕ್ಷಿತ ಧನಾಗಮನವಾಗುವ ಯೋಗವಿದೆ. ಕುಟುಂಬದ ಅವಶ್ಯಕತೆಗಳಿಗಾಗಿ ಹಾಗೂ ವಾಹನ ಅಥವಾ ಆಸ್ತಿಯ ಸುಧಾರಣೆಗೆ ಹಣ ವ್ಯಯವಾಗತಕ್ಕಂಥ ದಿನ. ಹೂಡಿಕೆಗಳಿಗೆ ಹೆಚ್ಚಿನ ಅನುಕೂಲಕರ ದಿನ. ಹಾಗಾಗಿ ಹೂಡಿಕೆಯನ್ನು ಮಾಡಿಕೊಳ್ಳಿ. ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಪ್ರೀತಿಯ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಹರ್ಷದ ವಾತಾವರಣವಿರಲಿದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಪ್ರೀತಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಹಂಚಿಕೊಳ್ಳಲು ಹಾಗೂ ಬಾಂಧವ್ಯಗಳನ್ನು ಗಟ್ಟಿ ಮಾಡಿಕೊಳ್ಳಲು ಇಂದು ಸೂಕ್ತವಾದಂತಹ ದಿನ. ಇನ್ನು ಆರೋಗ್ಯದಲ್ಲಿ ಈ ದಿನ ಏರುಪೇರಾಗಲಿದ್ದು ಸಣ್ಣ ಪುಟ್ಟ ಅನಾರೋಗ್ಯಗಳು, ತಾಪತ್ರಯಗಳು ಎದುರಾಗಲಿದೆ. ತುಂಬ ಆಹಾರದ ಕಡೆಗೆ ಜಾಗರೂಕತೆ. ದೇಹದಲ್ಲಿ ಅನಾರೋಗ್ಯದ ಬಗ್ಗೆ ಕಾಳಜಿಯನ್ನು ಮಾಡಿಕೊಳ್ಳಿ. ದಿನದ ಮಧ್ಯಭಾಗದಲ್ಲಿ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಕೊಂಚ ಆಯಾಸಗಳಾಗುವಂಥದ್ದು, ಸಣ್ಣ ಪುಟ್ಟ ಅನಾರೋಗ್ಯಗಳಿಂದಾಗಿ ಏನೋ ಒಂದು ಚಿಂತೆ ಕಾಡುವಂಥದ್ದು ಆಗಲಿದೆ. ಆದಷ್ಟು ಆರೋಗ್ಯವನ್ನು ಬೆಚ್ಚನೆಯಿಂದ ಗಟ್ಟಿಯಾಗಿ ಆರಾಮವಾಗಿ ನೋಡಿಕೊಳ್ಳಿ. ಸಣ್ಣ ಪುಟ್ಟ ಅನಾರೋಗ್ಯಗಳು ಬರುವಾಗ ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ವೈದ್ಯರನ್ನು ಸಂಪರ್ಕ ಮಾಡಿಕೊಳ್ಳಿ. ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ಅತ್ಯಂತ ಅನುಕೂಲಕರವಾದಂಥ ದಿನ. ಬೆಳೆಗಳ ರಕ್ಷಣೆ ಹಾಗೂ ನೀರಾವರಿ ನಿರ್ವಹಣೆ ಸುಗಮವಾಗಿ ನಡೆಯಲಿದೆ. ಹೂವು, ಹಣ್ಣು ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗಲಿದ್ದು ಶುಭ ಫಲಗಳು ದೊರಕಲಿದೆ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಉತ್ತಮ ಗ್ರಹಣ ಶಕ್ತಿ ಮೂಡಲಿದೆ ಮತ್ತು ಕಠಿಣ ವಿಷಯಗಳನ್ನು ಒಳ್ಳೆಯ ರೀತಿಯಲ್ಲಿ ಸುಲಭವಾಗಿ ಅರ್ಥೈಸಿಕೊಳ್ಳಲಿದ್ದೀರಿ. ನಾಯಕತ್ವದ ಗುಣಗಳು ಮೆರುಗು ಪಡೆಯಲಿದ್ದು ಶಾಲಾ ಕಾಲೇಜುಗಳ ಸ್ಪರ್ಧೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ವಿದ್ಯೆಯಲ್ಲಿ ಮಕ್ಕಳು ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ, ಸಾಧನೆಯನ್ನು ಮಾಡಿಕೊಳ್ಳಿ. ಇಂದಿನ ಶುಕ್ರವಾರವಾದ್ದರಿಂದ ಶ್ರೀ ಮಹಾಲಕ್ಷ್ಮಿಯ ಆರಾಧನೆ, ದುರ್ಗೆಯ ಪ್ರಾರ್ಥನೆ ಮಾಡಿಕೊಳ್ಳಿ. ದೇವಿಗೆ ಕೆಂಪು ಬಣ್ಣದ ಹೂವುಗಳಿಂದ ಅರ್ಚನೆ ಮಾಡುವುದರಿಂದ ನಿಮಗೆ ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಕನ್ಯಾ ರಾಶಿಯವರಿಗೆ ಇಂದು ಶುಕ್ರವಾರದ ಅನುಕೂಲಕರ ಪ್ರಭಾವದಿಂದ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ನಿಮ್ಮ ಕಾರ್ಯವಿಧಾನದಲ್ಲಿ ಬುದ್ಧಿವಂತಿಕೆ ಹಾಗೂ ಸೂಕ್ಷ್ಮತೆ ಎದ್ದು ಕಾಣಲಿದ್ದು ಸವಾಲಿನ ಕೆಲಸಗಳನ್ನು ಸಮಾಧಾನದಿಂದ ಪೂರ್ಣಗೊಳಿಸಲಿದ್ದೀರಿ. ದೂರದ ಪ್ರಯಾಣ ಅಥವಾ ಹೊಸ ವಿಷಯಗಳ ಕಲಿಕೆಗೆ ಇಂದು ಶುಭ ದಿನವಾಗಿರಲಿದೆ ಮತ್ತು ಒಳ್ಳೆಯ ಫಲ ದೊರಕುವಂಥ ದಿನವಾಗಲಿದೆ. ಈ ದಿನದ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ನಿಮ್ಮ ಕಾರ್ಯವೈಖರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಲಿದೆ. ಹೊಸ
ಕೆಲಸಗಳಲ್ಲಿ ನಿರೀಕ್ಷಿತ ಯಶಸ್ಸು ಸಿಗಲಿದ್ದು, ಸಹೋದ್ಯೋಗಿಗಳು ನಿಮ್ಮ ಸಲಹೆಗಳನ್ನು ಗೌರವಿಸತಕ್ಕಂಥ ದಿನ. ಇನ್ನು ಈ ದಿನದ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಸಮಾಧಾನಕರ ಲಾಭ ದೊರೆಯಲಿದ್ದು, ಹಣಕಾಸಿನ ಲೆಕ್ಕಪತ್ರಗಳನ್ನು ಸರಿಯಾಗಿ ನಿರ್ವಹಿಸುವುದು ಉತ್ತಮ. ಕಲಾತ್ಮಕ ವಸ್ತುಗಳು, ಲೇಖನ ಸಾಮಗ್ರಿಗಳು, ಸೇವಾ ಕ್ಷೇತ್ರದ ವ್ಯವಹಾರಸ್ಥರಿಗೆ ಹೊಸ ಅವಕಾಶಗಳು ಒದಗಿ ಬರಲಿದೆ. ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಒಳ್ಳೆಯ ಸ್ಥಿರವಾಗಿರಲಿದೆ. ನಿರೀಕ್ಷಿತ ಧನಾಗಮನವಾಗಲಿದ್ದು, ಹಳೆಯ ಸಾಲ ಅಥವಾ ಬಾಕಿ ವಸೂಲಿಯಾಗುವ ಸಾಧ್ಯತೆ ಇದೆ. ಗೃಹ ಉಪಯೋಗಿ ವಸ್ತುಗಳ ಖರೀದಿ ಅಥವಾ ಸೌಂದರ್ಯವರ್ಧಕ ಸಾಮಗ್ರಿಗಳಿಗಾಗಿ ಅಗತ್ಯ ವೆಚ್ಚಗಳನ್ನು ಮಾಡಿಕೊಳ್ಳಲಿದ್ದೀರಿ. ತುಂಬ ಎಚ್ಚರಿಕೆಯಿಂದ ಇರಿ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣವಿರಲಿದೆ. ಸಂಬಂಧಿಕರೊಂದಿಗೆ ಮನಸ್ತಾಪಗಳಿದ್ದರೆ ದೂರವಾಗಿ ಸೌಹಾರ್ದತೆ ನೆಲೆಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗತಕ್ಕಂಥ ದಿನ. ಪ್ರೇಮಿಗಳಿಗೆ ಸ್ಮರಣೀಯ ಹಾಗೂ ಸಂತೋಷದಾಯಕವಾದಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಆದರೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆಹಾರ ಪದ್ಧತಿಯಲ್ಲಿ ನಿಯಂತ್ರಣವಿರಲಿ ಹಾಗೂ ವಿಶೇಷವಾಗಿ ನಾರಿನ ಅಂಶವಿರುವ ಆಹಾರ ಪದಾರ್ಥಗಳನ್ನು ಸೇವಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಕೃಷಿಕರಿಗೆ ಇಂದಿನ ದಿನ ಒಳ್ಳೆಯ ಶುಭ ಫಲಗಳು ದೊರೆಯತಕ್ಕಂಥ ದಿನ. ವಿಶೇಷವಾಗಿ ಹೂಡಿಕೆಗಳಿಂದ ಲಾಭ ದೊರೆಯಲಿದೆ ಮತ್ತು ಮಾಡತಕ್ಕಂಥ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಒಳ್ಳೆಯ ಲಾಭ ದೊರೆಯತಕ್ಕಂಥದ್ದು, ಶುಭ ಫಲಗಳು ದೊರೆಯತಕ್ಕಂಥದ್ದು ಆಗಲಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯಲ್ಲಿ ಉತ್ತಮ ಜಾಗರೂಕತೆ ಬೇಕು. ಗಣಿತ, ವಿಜ್ಞಾನ ಹಾಗೂ ತಾಂತ್ರಿಕ ವಿಷಯಗಳ ಅಭ್ಯಾಸದಲ್ಲಿ ತೊಡಗಿರುವವರಿಗೆ ವಿಶೇಷವಾದಂಥ ಪ್ರಗತಿ ಕಂಡುಬರಲಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಲು ಅನುಕೂಲಕರವಾದಂಥ ವಾತಾವರಣ ಏರ್ಪಡಲಿದೆ. ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನ ಶುಕ್ರವಾರವಾದ್ದರಿಂದ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಹಾಗೂ ದುರ್ಗಾದೇವಿಯ ಆರಾಧನೆ ಮಾಡಿ ಹಾಗೂ ವಿಷ್ಣು ಸಹಸ್ರನಾಮ ಪಠಿಸುವುದು ಹಾಗೂ ದೇವಿಗೆ ಬಿಳಿ ಹೂವಿನಿಂದ ಅರ್ಪಿಸುವುದು, ಅರ್ಚನೆ ಮಾಡಿಕೊಳ್ಳುವುದರಿಂದ ನಿಮಗೆ ಈ ದಿನ ಕಾರ್ಯದಲ್ಲಿ ಜಯ ಒದಗದಿ ಬರಲಿದೆ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳತಕ್ಕಂಥ ದಿನ. ಈ ದಿನದ ನಿಮ್ಮ ಸರ್ವ ಕಷ್ಟಗಳೇನಾದರೂ ಇದ್ದಂತಲ್ಲಿ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆ, ಅರ್ಚನೆ ಹಾಗೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ತುಲಾರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ವಾರವಾದ್ದರಿಂದ ಅತ್ಯಂತ ಉಲ್ಲಾಸದಾಯಕ ಹಾಗೂ ಅದೃಷ್ಟದ ದಿನವಾಗಿರಲಿದೆ. ನಿಮ್ಮ ಸಾಮಾಜಿಕ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗಲಿವೆ. ಕಲಾತ್ಮಕ ಆಲೋಚನೆಗಳು ಕಾರ್ಯರೂಪಕ್ಕೆ ಬರಲಿದ್ದು, ಹೊಸ ವ್ಯಕ್ತಿಗಳ ಪರಿಚಯದಿಂದ ನಿಮ್ಮ ಭವಿಷ್ಯಕ್ಕೆ ಅನುಕೂಲವಾಗಲಿದೆ. ಮನಸ್ಸಿನಲ್ಲಿ ಭರವಸೆ ಹಾಗೂ ಉತ್ಸಾಹ ತುಂಬಿರತಕ್ಕಂಥ ದಿನ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ವಾತಾವರಣವು ಸಂಪೂರ್ಣ ನಿಮ್ಮ ಪರವಾಗಿರಲಿದೆ. ನಿಮ್ಮ ಕಾರ್ಯಕ್ಷಮತೆ ಹಾಗೂ ಹೊಸ ನಿರ್ಧಾರಗಳಿಗೆ ಮೇಲಿನ ಅಧಿಕಾರಿಗಳಿಂದ ಪೂರ್ಣ ಬೆಂಬಲ ಸಿಗಲಿದ್ದು, ವೃತ್ತಿಯಲ್ಲಿ ಪದೋನ್ನತಿ ಅಥವಾ ಪ್ರೋತ್ಸಾಹ ಧನ ದೊರೆಯುವ ಯೋಗವಿರತಕ್ಕಂಥ ದಿನ. ವ್ಯಾಪಾರಿಗಳಿಗೆ ಭಾರಿ ಲಾಭದಾಯಕ ದಿನವಾಗಲಿದೆ. ನೂತನ ಹೂಡಿಕೆಗಳು, ವಿಸ್ತರಣಾ ಯೋಜನೆಗಳು ಹಾಗೂ ಆಕರ್ಷಕ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಅತ್ಯಂತ ಸೂಕ್ತವಾದಂಥ ಸಮಯ. ಫ್ಯಾಷನ್, ಸೌಂದರ್ಯವರ್ಧಕ, ವಸ್ತ್ರಾಭರಣ ಹಾಗೂ ವಾಹನ ಉದ್ಯಮದಲ್ಲಿರುವವರಿಗೆ ಒಳ್ಳೆಯ ಯೋಗಗಳು ಕೂಡಿ ಬರತಕ್ಕಂಥ ದಿನ. ಆರ್ಥಿಕವಾಗಿ ಇಂದು ಅತ್ಯಂತ ಬಲವಾದಂತಹ ದಿನ. ವಿವಿಧ ಮೂಲಗಳಿಂದ ಧನಾಗಮನವಾಗಲಿದ್ದು, ಆರ್ಥಿಕ ಮುಗ್ಗಟ್ಟುಗಳು ನಿವಾರಣೆಯಾಗತಕ್ಕಂಥ ಸಾಧ್ಯತೆ ಇದೆ. ಐಷಾರಾಮಿ ವಸ್ತುಗಳು, ಆಭರಣಗಳು ಅಥವಾ ಮನೆಗೆ ಅಗತ್ಯವಾದ ಬೆಲೆ ಬಾಳುವ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗಲಿದೆ. ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕುಟುಂಬದಲ್ಲಿ ಹರ್ಷದ ವಾತಾವರಣ ನೆಲೆಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ಸಾಮರಸ್ಯ ಹಾಗೂ ಅನುರಾಗ ಇಮ್ಮಡಿಗೊಳ್ಳಲಿದೆ. ಪ್ರೇಮಿಗಳಿಗೆ ತಮ್ಮ ಪ್ರೀತಿಯನ್ನು ನಿವೇದಿಸಿಕೊಳ್ಳಲು ವಿವಾಹಕ್ಕೆ ಹಿರಿಯರ ಸಮ್ಮತಿಯು ಪಡೆಯಲು ಈ ದಿನ ಶುಭಕರವಾದಂಥ ದಿನ. ಆರೋಗ್ಯದ ಸ್ಥಿತಿ ಉತ್ತಮವಾಗಿದ್ದು, ದೈಹಿಕವಾಗಿ ಚುರುಕುತನ ಹಾಗೂ ಮಾನಸಿಕವಾಗಿ
ಸಂತೋಷದಿಂದ ಇರಲಿದ್ದೀರಿ. ಸೌಂದರ್ಯ ಹಾಗೂ ದೈಹಿಕ ಒಂದು ಫಿಟ್ನೆಸ್ಗಾಗಿ ಜಾಗೃತಿ ಹೆಚ್ಚಾಗಲಿದ್ದು ನೂತನ ಆರೋಗ್ಯಕರ ಅಭ್ಯಾಸಗಳನ್ನು ಈ ದಿನ ಪ್ರಾರಂಭಿಸತಕ್ಕಂಥ ದಿನ. ರೈತಾಪಿ ವರ್ಗದವರಿಗೆ ಹಾಗೂ ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ನಿರೀಕ್ಷಿತ ಮಟ್ಟದ ಯಶಸ್ಸು ದೊರೆಯಲಿದೆ. ವಾಣಿಜ್ಯ ಬೆಳೆಗಳು, ಹೂವು ಹಣ್ಣುಗಳಿಂದ ಬೆಳೆಗಾರರಿಗೆ ಉತ್ತಮ ಮಾರುಕಟ್ಟೆ ಧಾರಣೆ ಸಿಗಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿಗೆ ಕೈಗೊಂಡ ಯೋಜನೆಗಳು ಯಶಸ್ವಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದ್ದು ಕಲಾತ್ಮಕ ವಿನ್ಯಾಸ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಅಭ್ಯಾಸದಲ್ಲಿ ತೊಡಗಿಸಿಕೊಂಡವರಿಗೆ ವಿಶೇಷ ಗೌರವ ಹಾಗೂ ಮನ್ನಣೆ ದೊರೆಯಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಶುಭ ಫಲಿತಾಂಶ ಪಡೆಯತಕ್ಕಂಥ ಯೋಗಗಳಿದೆ. ಈ ದಿನ ವಿಶೇಷವಾಗಿ ಶುಕ್ರವಾರವಾದ್ದರಿಂದ ನಿಮ್ಮ ರಾಶ್ಯಾಧಿಪತಿಯ ದಿನವಾದ್ದರಿಂದ ಶ್ರೀ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡಿಕೊಳ್ಳಿ. ಸಾಧ್ಯವಿದ್ದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಹಾಗೂ ಶ್ರೀ ಸೂಕ್ತವನ್ನು ಕೇಳುವುದು ಹಾಗೂ ದೇವಿಗೆ ವಿಶೇಷವಾಗಿ ಬಿಳಿ ಹೂವಿನಿಂದ ಹೂವುಗಳನ್ನು ಅರ್ಚನೆ ಮಾಡುವುದರಿಂದಲೂ ಸೌಭಾಗ್ಯ ಹಾಗೂ ಐಶ್ವರ್ಯಗಳು ವೃದ್ಧಿಯಾಗಲಿದೆ. ಹಾಗೂ ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಈ ದಿನ ಮುಖ್ಯವಾಗಿ ಗಣಪತಿ ದೇವರಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿ. ಸರ್ವ ವಿಘ್ನಗಳು ದೂರವಾಗಿ ಸರ್ವ ಅಭೀಷ್ಟಗಳು ಸಿದ್ಧಿಯಾಗಲಿದೆ. ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇಂದು ಶುಕ್ರವಾರದ ಪ್ರಭಾವದಿಂದ ನಿಮಗೆ ಧೈರ್ಯ ಹಾಗೂ ಪರಿಶ್ರಮದ ಕಾರ್ಯಸಿದ್ಧಿ ದೊರೆಯುವ ದಿನ. ಸ್ನೇಹಿತರೆ, ಯಾವುದೇ ಒಂದು ಕಠಿಣ ಸವಾಲುಗಳು ಎದುರಾದರೂ ನಿಮ್ಮ ಆಂತರಿಕ ಸಾಮರ್ಥ್ಯದಿಂದ ಅವುಗಳನ್ನು ಮೆಟ್ಟಿ ನಿಲ್ಲಲಿದ್ದೀರಿ. ಹಾಗಾಗಿ ಇದರಿಂದಲೂ ಇವು ಮುನ್ನಡೆಯುವುದು ಒಳ್ಳೆಯದು. ಅಪ್ರಯತ್ನವಾಗಿ ಎದುರಾಗುವ ಸಣ್ಣ ಪುಟ್ಟ ವಿಘ್ನಗಳಿಗೆ ಧೃತಿಗೆಡದೆ ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಿಕೊಂಡಲ್ಲಿ ದಿನದ ಒಂದು ಮಧ್ಯಾಹ್ನದ ನಂತರ ಶುಭ ಫಲಗಳನ್ನು ನೀವು ಖಂಡಿತವಾಗಿ ಪಡೆದುಕೊಳ್ಳಲಿದ್ದೀರಿ. ಇನ್ನು ಉದ್ಯೋಗಿಗಳಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ಸಣ್ಣ ಪುಟ್ಟ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಕೆಲಸ ಹಂಚಿಕೊಳ್ಳುವಾಗ ಒಂದು ಸ್ಪಷ್ಟತೆ ಇರತಕ್ಕಂಥದ್ದು ಒಳ್ಳೆಯದು. ಮೇಲಧಿಕಾರಿಗಳ ಸಲಹೆಗಳನ್ನು ಗೌರವಿಸಿ ಹಾಗೂ ಅವರೊಂದಿಗೆ ಒಳ್ಳೆಯ ಅನ್ಯೋನ್ಯತೆ ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಳ್ಳಿ. ಎಲ್ಲರೊಂದಿಗೆ ಒಂದು ಸುಲಭವಾಗಿ ಅನ್ಯೋನ್ಯತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಹಾಗೆ ಉದ್ಯೋಗ ಹುಡುಕುತ್ತಿರುವವರಿಗೆ ಇದನ್ನ ಸ್ವಲ್ಪ ವಿಳಂಬವಾಗತಕ್ಕಂಥ ಸಾಧ್ಯತೆ. ವ್ಯಾಪಾರಿಗಳಿಗೆ ಸಮಾಧಾನಕರ ಲಾಭ ದೊರೆಯಲಿದೆ. ನೂತನ ಹೂಡಿಕೆಗಳಿಗೆ ಒಮ್ಮೆಲೆ ಧುಮುಕುವ ಬದಲು ಅನುಭವಸ್ಥರ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ಪಡೆದುಕೊಳ್ಳಿ. ಯಾವುದೇ ಒಂದು ಹೂಡಿಕೆಯನ್ನು ಮಾಡುವಾಗ ಇದನ್ನ ತುಂಬಾ ಎಚ್ಚರಿಕೆಯಿಂದ ಮುಂದುವರಿಯಿರಿ. ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಹಾಗೂ ಷೇರು ಮಾರುಕಟ್ಟೆ ವ್ಯಾಪಾರಿಗಳಿಗೆ ಇದನ್ನ ಸಣ್ಣ ಪುಟ್ಟ ಒಂದು ವಿಘ್ನಗಳು, ನಷ್ಟಗಳಾಗತಕ್ಕಂಥ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಿ. ಆರ್ಥಿಕವಾಗಿ ದಿನವೂ ಸಾಧಾರಣದಿಂದ ಉತ್ತಮವಾಗಿದ್ದು ಹಠಾತ್ ಖರ್ಚುಗಳು ಎದುರಾಗುವಂತ ಸಾಧ್ಯತೆ. ಹಣಕಾಸಿನ ಯೋಜನೆಗಳನ್ನು ಸರಿಯಾಗಿ ರೂಪಿಸಿಕೊಳ್ಳಿ. ಯಾರಿಗೂ ಸಾಲ ನೀಡುವುದು ಅಥವಾ ಪಡೆಯುವುದನ್ನು ಇದನ್ನು ತಪ್ಪಿಸಿಕೊಳ್ಳುವುದು ನಿಮಗೆ ಉತ್ತಮ. ಕುಟುಂಬದ ಸದಸ್ಯರ ಸಂಪೂರ್ಣ ಬೆಂಬಲವು ನಿಮಗಿರುವುದರಿಂದ ಗೃಹ ಸಂಬಂಧಿ ವಿಚಾರಗಳಲ್ಲಿ ಹಿರಿಯರ ಸಲಹೆ ನಿಮಗೆ ಉಪಯುಕ್ತವಾಗಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಪ್ರೇಮಿಗಳಿಗೆ ಪರಸ್ಪರ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವುದು ತುಂಬಾ ಅಗತ್ಯ. ಇನ್ನು ಆರೋಗ್ಯದ ವಿಚಾರದಲ್ಲಿ ಕೊಂಚ ಜಾಗ್ರತೆ ಮಾಡಿಕೊಳ್ಳುವುದು ಒಳ್ಳೆಯದು. ಶರೀರದಲ್ಲಿ ಅತಿಯಾದ ಉಷ್ಣತೆ, ರಕ್ತದೊತ್ತಡ ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿಕೊಳ್ಳುವುದು ಒಳ್ಳೆಯದು. ರೈತರಿಗೆ ತೋಟಗಾರಿಕೆ ವಿಚಾರದಲ್ಲಿ ಒಳ್ಳೆಯ ಶ್ರಮದಾಯಕ ದಿನ. ಆದರೆ ಭೂಮಿಯ ಅಭಿವೃದ್ಧಿ ಮಾಡಿಕೊಳ್ಳತಕ್ಕಂಥದ್ದು ಅಥವಾ ಭೂಮಿಯ ಒಂದು ವಿಚಾರದಲ್ಲಿ ಭೂಮಿಯನ್ನು ವಿಸ್ತರಣೆ ಮಾಡಿಕೊಳ್ಳುವಂಥದ್ದು ಅಥವಾ ಭೂಮಿಗೆ ಹೂಡಿಕೆ ಮಾಡಿಕೊಳ್ಳುವುದರಿಂದ ಶುಭ ಫಲಗಳಿದೆ. ಬೆಳೆದಂತ ಬೆಳೆಗಳ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಿ. ಕೀಟ ಬಾಧೆಗಳಿಂದಾಗಿ ವಿಶೇಷವಾಗಿ ಸಣ್ಣ ಪುಟ್ಟ ಬೆಳೆಗಳು ನಷ್ಟವಾಗುವಂತ ಸಾಧ್ಯತೆ, ಸ್ವಲ್ಪ ಏರಿಳಿತಗಳಾಗತಕ್ಕಂಥದ್ದು ಆಗಬಹುದು. ಎಚ್ಚರಿಕೆಯಿಂದ ಇರಿ. ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹೆಚ್ಚಿನ ಪರಿಶ್ರಮದ ಅಗತ್ಯವಿದೆ. ಇದನ್ನ ಏನೋ ಒಂದು ಆಲಸ್ಯ ಹಾಗೂ ವಿದ್ಯೆಯಲ್ಲಿ ಅಷ್ಟು ಒಂದು ಸಂತೋಷದಾಯಕ ಮನಸ್ಥಿತಿ ಇಲ್ಲದೆ ಇರತಕ್ಕಂಥದ್ದು,
ಓದಿನಲ್ಲಿ ವಿದ್ಯೆಗಾಗಿ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದು ಆಗಲಿದೆ. ಹಿರಿಯರ ಸಲಹೆ ಸೂಚನೆಗಳೊಂದಿಗೆ ವಿದ್ಯೆಯಲ್ಲಿ ಮುಂದುವರಿಯಿರಿ. ಆದಷ್ಟು ಶ್ರಮ ಮಾಡಿ. ಈ ದಿನದ ಪರಿಹಾರವನ್ನು ನೋಡುವುದಾದರೆ, ಸುಬ್ರಹ್ಮಣ್ಯ ದೇವರಿಗೆ ತುಪ್ಪದಿಂದ ಅಭಿಷೇಕವನ್ನು ಮಾಡಿಸಿ ಹಾಗೂ ಸುಬ್ರಹ್ಮಣ್ಯ ಕವಚವನ್ನು ಹಾಗೂ ಸುಬ್ರಹ್ಮಣ್ಯ ದೇವರ ಅಷ್ಟೋತ್ತರವನ್ನು ಪಠಿಸಿಕೊಳ್ಳಿ. ಸುಬ್ರಹ್ಮಣ್ಯ ದೇವರ ಆರಾಧನೆ, ಪ್ರಾರ್ಥನೆ, ಪೂಜೆಗಳನ್ನು ಮಾಡಿಕೊಳ್ಳುವುದರಿಂದ ವಿಘ್ನಗಳು ಪರಿಹಾರವಾಗಲಿದೆ. ಹಾಗೂ ಸುಬ್ರಹ್ಮಣ್ಯ ದೇವರಿಗೆ ಸಣ್ಣ ಮಟ್ಟಿಗೆ ಒಂದು ಹೂವಿನಿಂದ ಅರ್ಚನೆ ಮಾಡಿಸಿಕೊಳ್ಳುವುದರಿಂದಲೂ ನಿಮಗೆ ಶುಭ ಫಲವಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಗುಲಾಬಿ ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು. ಸ್ನೇಹಿತರೆ, ತುಂಬಾ ಎಚ್ಚರಿಕೆಯಿಂದ ಈ ದಿನ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಧನುಸು ರಾಶಿ. ಧನುಸು ರಾಶಿಯವರಿಗೆ ಈ ದಿನ ಶುಕ್ರವಾರದ ಪ್ರಭಾವದಿಂದ ಧನುಸು ರಾಶಿಯವರಿಗೆ ಅತ್ಯಂತ ಸಕಾರಾತ್ಮಕ ಹಾಗೂ ಅದೃಷ್ಟದಾಯಕ ದಿನ. ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಹಿರಿಯರು ಮತ್ತು ಮಾರ್ಗದರ್ಶಕರ ಬೆಂಬಲ ದೊರೆಯಲಿದ್ದು, ದೀರ್ಘಕಾಲದಿಂದ ನಿಂತು ಹೋಗಿದ್ದಂತಹ ಕೆಲಸ ಕಾರ್ಯಗಳು ಮರು ಚಾಲನೆ ಸಿಗಲಿದೆ. ಮನಸ್ಸಿನಲ್ಲಿ ಹೊಸ ಭರವಸೆಯೂ ಮೂಡತಕ್ಕಂಥ ದಿನ. ಉದ್ಯೋಗಿಗಳಿಗೆ ಸಣ್ಣ ಪುಟ್ಟ ಏರುಪೇರುಗಳಾಗತಕ್ಕಂಥದ್ದು, ಸ್ವಲ್ಪ ಉದ್ಯೋಗದ ಸ್ಥಳದಲ್ಲಿ ಕಿರಿಕಿರಿಗಳಾಗತಕ್ಕಂಥದ್ದು ಆಗಲಿದೆ. ಸಣ್ಣ ಪುಟ್ಟ ತೊಂದರೆಗಳಾಗಬಹುದು. ತುಂಬಾ ಎಚ್ಚರಿಕೆಯಿಂದ ಇರಿ. ಅದಲ್ಲದೆ ಉದ್ಯೋಗ ಹುಡುಕುತ್ತಿರುವವರಿಗೂ ಇದನ್ನು ವಿಳಂಬವಾಗತಕ್ಕಂಥದ್ದು ಆಗಲಿದೆ. ಯಾರಾದರೂ ಮಾಡಿದಂಥ ತಪ್ಪಿನಿಂದ ಉದ್ಯೋಗದಲ್ಲಿ ನಿಮ್ಮ ತಲೆ ಮೇಲೆ ಅಂತಹ ಒಂದು ಸಣ್ಣ ಪುಟ್ಟ ತಪ್ಪುಗಳು ಬರಬಹುದು. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಿ. ಎಲ್ಲರೊಂದಿಗೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ವ್ಯಾಪಾರ ವಹಿವಾಟಿನಲ್ಲಿ ಪ್ರಗತಿ ಏನೋ ಇದೆ, ಆದರೆ ಅಧಿಕವಾದಂತಹ ಖರ್ಚು ವೆಚ್ಚಗಳಿಂದಾಗಿ ವ್ಯಾಪಾರದಲ್ಲಿ ನಷ್ಟ ಉಂಟಾಗತಕ್ಕಂಥ ಸಾಧ್ಯತೆಯೂ ಇದೆ. ಹಾಗಾಗಿ ದೂರದ ಊರಿನ ವ್ಯವಹಾರಸ್ಥರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಅನುಕೂಲಕರ ಸಮಯವಿದ್ದರೂ ತುಂಬಾ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಯಾವುದೇ ಒಂದು ವ್ಯವಹಾರ ಇದನ್ನು ಪ್ರಾರಂಭ ಮಾಡುವುದಿದ್ದಲ್ಲಿ ತುಂಬಾ ಎಚ್ಚರಿಕೆ, ಕಾಗದ ಪತ್ರಗಳ ವಿಚಾರ ಹಾಗೂ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯುವಂತಕ್ಕಂಥದ್ದು ಒಳ್ಳೆಯದು. ಆರ್ಥಿಕ ಸ್ಥಿತಿ ಇದನ್ನು ಬಲಗೊಳ್ಳಲಿದೆ. ಆದರೆ ಆದಾಯದ ಮೂಲಗಳು ಇರಲಿದ್ದು ನಿರೀಕ್ಷಿತ ಧನಾಗಮನವಿದ್ದರೂ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. ಯಾರಿಗಾದರೂ ಕೊಟ್ಟಂತಹ ಹಣ ನಿಮ್ಮ ಕೈ ಸೇರದೇ ಇರತಕ್ಕಂಥದ್ದು ಆಗಬಹುದು. ಸಂತೋಷಕ್ಕಾಗಿ ಹಣ ವ್ಯಯ ಮಾಡಲು ಇದನ್ನು ಮುಂದೆ ಹೋಗಲಿದ್ದೀರಿ. ದೀರ್ಘಕಾಲದ ಹೂಡಿಕೆಗೆ ಇಂದು ಸೂಕ್ತವಾದಂತಹ ಸಮಯ. ಇನ್ನು ಕುಟುಂಬದಲ್ಲಿ ಮಂಗಳಕರ ಮತ್ತು ಸಂತೋಷದ ವಾತಾವರಣ ಇರಲಿದೆ. ಮನೆಯರ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದ್ದು, ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಸ್ಮರಣೀಯ ದಿನ ಹಾಗೂ ಪ್ರೀತಿಪೂರ್ವಕ ದಿನವಾಗಲಿದೆ. ಸ್ನೇಹಿತರೆ, ಆರೋಗ್ಯದಲ್ಲಿ ಈ ದಿನ ಏರುಪೇರುಗಳಾಗುವಂಥದ್ದು, ಮಾನಸಿಕ ಏನೋ ಒಂದು ಅಶಾಂತಿ ಹಾಗೂ ಗೃಹದಲ್ಲೂ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು ಆಗಬಹುದು. ಏನೋ ಒಂದು ಅನಾರೋಗ್ಯದ ಸಮಸ್ಯೆಗಳು ಅಥವಾ ಬೇರೆ ಬೇರೆ ವಿಚಾರಗಳಿಂದ ನಿಮ್ಮ ಉದ್ಯೋಗ ವ್ಯಾಪಾರದ ವಿಚಾರದಿಂದಲೂ ಆರೋಗ್ಯ ಹಾಳಾಗಬಹುದು. ತುಂಬಾ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹೊಟ್ಟೆಗೆ ಸಂಬಂಧಿಸಿದಂತೆ ಹಾಗೂ ನರನಾಡಿಗೆ ಸಂಬಂಧಿಸಿದಂತಹ ಅನಾರೋಗ್ಯಗಳು ಕಾಡುವಂತಹ ದಿನ. ರೈತಾಪಿ ವರ್ಗದವರಿಗೆ ಒಳ್ಳೆಯ ಯೋಗವಿದೆ ಹಾಗೂ ಅತ್ಯಂತ ಅನುಕೂಲಕರ ದಿನ. ಬೆಳೆಗಳಿಗೆ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ. ನೂತನ ಕೃಷಿ ಪದ್ಧತಿ ಅಥವಾ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಇಂದು ಶುಭಕರವಾದಂಥ ಸಮಯ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಫಲಿತಾಂಶ ಸಿಗಲಿದೆ. ಉನ್ನತ ಶಿಕ್ಷಣ ಅಥವಾ ಸಂಶೋಧನೆಯಲ್ಲಿ ತೊಡಗಿರತಕ್ಕಂಥವರಿಗೆ ನೂತನ ಅವಕಾಶಗಳು ಬಾಗಿಲು ತೆರೆಯಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗತಕ್ಕಂಥವರಿಗೆ ಅನುಕೂಲಕರ ವಾತಾವರಣಗಳು ನಿರ್ಮಾಣವಾಗಲಿದೆ. ಈ ದಿನ ಶುಕ್ರವಾರ ಮಹಾಲಕ್ಷ್ಮಿ ಆರಾಧನೆ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕನಕಧಾರ ಸ್ತೋತ್ರವನ್ನು ಕೇಳುವುದು, ಪಠಣ ಮಾಡುವುದರಿಂದ ಒಳ್ಳೆಯ ಶುಭ ಫಲಗಳು ನಿಮಗೆ ಭಾಗ್ಯವು ಪ್ರಾಪ್ತಿಯಾಗಲಿದೆ. ಸಾಧ್ಯವಿದ್ದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ. ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ತಪ್ಪದೇ ದಿನ ಎಲ್ಲ ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಿ, ನಿರ್ಲಕ್ಷ್ಯ ಮಾಡಬೇಡಿ. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಶುಕ್ರವಾರದ ಪ್ರಭಾವದಿಂದಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಶುಭ ದಿನ. ಕಷ್ಟಕರ ಸವಾಲುಗಳನ್ನು ಕೂಡ ನೀವು ದಿನ ಸಮಾಧಾನ, ಪ್ರಾಯೋಗಿಕ ಚಿಂತನೆಯಿಂದ ಸುಲಭವಾಗಿ ಬಗೆಹರಿಸಿಕೊಳ್ಳಲಿದ್ದೀರಿ. ಸಮಾಜದಲ್ಲಿ ನಿಮ್ಮ ಜವಾಬ್ದಾರಿಯುತ ನಡವಳಿಕೆಗೆ ಮೆಚ್ಚುಗೆ ದೊರೆಯಲಿದ್ದು ಆತ್ಮವಿಶ್ವಾಸ ಹೆಚ್ಚಾಗಲಿದೆ.
ಉದ್ಯೋಗ ಕ್ಷೇತ್ರದಲ್ಲಿ ವಾತಾವರಣವು ಅನುಕೂಲಕರವಾಗಿರಲಿದೆ. ನಿಗದಿಪಡಿಸಿದ ಗುರಿಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ಪಡೆಯಲಿದ್ದೀರಿ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ಸಿಗುವಂತ ಯೋಗ ಭಾಗ್ಯಗಳಿರತಕ್ಕಂಥ ದಿನ. ಸ್ನೇಹಿತರೆ, ವ್ಯಾಪಾರ ವಹಿವಾಟಿನಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಹೊಸ ಗ್ರಾಹಕರ ಸಂಪರ್ಕ ಬೆಳೆಯಲಿದೆ. ಹಳೆಯ ಬಾಕಿಯ ಹಣ ವಸೂಲಿಯಾಗುವ ಸಾಧ್ಯತೆ ಇರತಕ್ಕಂಥ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಸೌಹಾರ್ದಯುತ ವಾತಾವರಣವಿರಲಿದೆ. ಆರ್ಥಿಕ ಸ್ಥಿತಿ ಸುಧಾರಣೆಗೊಳ್ಳಲಿದ್ದು ಆದಾಯದ ಹರಿವು ಉತ್ತಮವಾಗಲಿದೆ. ಹಣಕಾಸಿನ ಅಭದ್ರತೆ ನಿವಾರಣೆಯಾಗಿ ಗೃಹ ಸುಧಾರಣೆ, ವಾಹನ ನಿರ್ವಹಣೆ, ಕುಟುಂಬದ ಭವಿಷ್ಯದ ಯೋಜನೆಯ ಹೂಡಿಕೆಗೆ ಹಣ ಯಜಮಾಡುವಂಥ ದಿನ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತಸದ ವಾತಾವರಣವಿರಲಿದೆ. ಗೃಹ ಬಂಧುಗಳೊಂದಿಗೆ ಪ್ರಮುಖ ವಿಷಯಗಳ ಕುರಿತು ಮುಕ್ತವಾಗಿ ಚರ್ಚಿಸಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹಾಗೂ ಅನುರಾಗ ಇರಲಿದೆ. ಪ್ರೇಮಿಗಳಿಗೆ ದಿನ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಉತ್ತಮವಾದಂತಹ ದಿನ. ಸ್ನೇಹಿತರೆ, ಆರೋಗ್ಯದಲ್ಲಿ ತುಂಬಾ ಎಚ್ಚರಿಕೆ ಮಾಡಬೇಕಾದಂತಹ ದಿನ. ಹಿಂದೆ ಇದ್ದಂತಹ ಅನಾರೋಗ್ಯಗಳು ಇದನ್ನ ಉಲ್ಬಣವಾಗಬಹುದು. ಯಾವುದಾದರೂ BP ಅಥವಾ ಶುಗರ್ನಂತ ಅನಾರೋಗ್ಯಗಳಿದ್ದವರಿಗೆ ತುಂಬಾ ಆರೋಗ್ಯದಲ್ಲಿ ಎಚ್ಚರಿಕೆ ಬೇಕು. ದೈಹಿಕ ಆಯಾಸಗಳಾಗುವಂಥದ್ದು, ಬೆನ್ನು ನೋವು, ಕೀಲು ನೋವು ಕಾಣಿಸಿಕೊಳ್ಳಬಹುದು. ಸಣ್ಣ ಪುಟ್ಟ ಕಿರಿಕಿರಿಗಳಾಗತಕ್ಕಂಥದ್ದು ಆಗಲಿದೆ. ಸೇವಿಸಿದಂತಹ ಆಹಾರ ಸರಿಯಾಗಿ ಜೀರ್ಣವಾಗದೆ ಏನೋ ಒಂದು ಅಜೀರ್ಣತೆಯಿಂದಾಗಿ ದೇಹದಲ್ಲಿ ಭದ್ರತೆಯಾಗಿ ಏನೋ ಒಂದು ಕಿರಿಕಿರಿಯಾಗಬಹುದು. ಆದಷ್ಟು ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿ ಸರಿಯಾದಂತಹ ಬೇಕಾದಂತಹ ಔಷಧಿಗಳನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ರೈತಾಪಿ ವರ್ಗದವರಿಗೆ, ಕೃಷಿ ಸಂಬಂಧಿತ ಉದ್ಯಮಿಗಳಿಗೆ ಅನುಕೂಲಕರವಾದಂಥ ದಿನ. ಬೆಳೆಗಳಿಗೆ ಯೋಗ್ಯ ಮಾರುಕಟ್ಟೆ ಧಾರಣೆ ಸಿಗಲಿದ್ದು ಕೃಷಿ ಭೂಮಿಯ ಅಭಿವೃದ್ಧಿ ಮಾಡಿಕೊಳ್ಳಲಿದ್ದೀರಿ. ನೀರಾವರಿ ನಿರ್ವಹಣೆಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಡೆಯುವಂತಹ ದಿನ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಏಕಾಗ್ರತೆ ವೃದ್ಧಿಯಾಗಲಿದೆ. ನೀವು ಗಂಭೀರ ವಿಷಯಗಳ ಅಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಲಿದ್ದೀರಿ. ಶಿಕ್ಷಕರ ಹಾಗೂ ಹಿರಿಯರ ಪ್ರಾಯೋಗಿಕ ಮಾರ್ಗದರ್ಶನದಿಂದ ಓದಿನಲ್ಲಿ ಹೆಚ್ಚಿನ ಯಶಸ್ಸು ಪಡೆದುಕೊಳ್ಳಲಿದ್ದೀರಿ. ಇಂದು ಶುಕ್ರವಾರವಾದ್ದರಿಂದ ಶ್ರೀ ಮಹಾವಿಷ್ಣು ದೇವರ ಆರಾಧನೆ ಹಾಗೂ ಆಂಜನೇಯ ಸ್ವಾಮಿಯ ಪ್ರಾರ್ಥನೆ, ದೇವಿಗೆ ಬಿಳಿ ಹೂವು ಹಾಗೂ ಹನುಮಾನ್ ದೇವರಿಗೆ ಹನುಮಾನ್ ಚಾಲಿಸ್ ಪಠಣವನ್ನು ಮಾಡಿ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿ ದೇವರ ಮೊರೆ ಹೋಗುವುದು ಒಳ್ಳೆಯದು. ವಿಶೇಷವಾಗಿ ಬಂದಂತಹ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಇಷ್ಟ ದೇವರ ಕುಲದೇವರ ಸ್ಮರಣೆಯನ್ನು ಮಾಡಿ ಹಾಗೂ ವಿಶೇಷವಾಗಿ ಈ ದಿನ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ನೀವು ಜಪ ಮಾಡಿದಲ್ಲಿ ಒಂದು ಹಂತಕ್ಕೆ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಶುಭ ಫಲಗಳು ದೊರಕಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಕುಂಭರಾಶಿ, ಇಂದು ಶುಕ್ರವಾರದ ಅನುಕೂಲಕರ ಪ್ರಭಾವದಿಂದಾಗಿ ನಿಮಗೆ ಕುಂಭರಾಶಿಯವರಿಗೆ ಈ ದಿನ ಭಾಗ್ಯೋದಯದ ದಿನವಾಗಿರಲಿದೆ. ನಿಮ್ಮ ಸಾಮಾಜಿಕ ಕಾರ್ಯ ಹಾಗೂ ಹೊಸ ಯೋಜನೆಗಳಿಗೆ ಸೂಕ್ತ ಪ್ರೋತ್ಸಾಹ ದೊರೆಯುವಂತಹ ದಿನ. ಧನಾತ್ಮಕ ಆಲೋಚನೆಗಳಿಂದ ಮನಸ್ಸು ಪ್ರಸನ್ನವಾಗಿರಲಿದ್ದು ದೀರ್ಘಕಾಲದಿಂದ ಎಲ್ಲ ಕೆಲಸಗಳು ಬಾಕಿ ಇದ್ದಂಥದ್ದು ಸುಲಭವಾಗಿ ದಿನ ಪೂರ್ಣಗೊಳ್ಳುವಂತಹ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಉದ್ಯೋಗಿಗಳಾಗಿದ್ದಲ್ಲಿ ನಿಮಗೆ ಈ ದಿನ ಶುಭ ಸುದ್ದಿಗಳು ಸಿಗುವ ಸಾಧ್ಯತೆ ಇದೆ. ಸಂಸ್ಥೆಯಲ್ಲಿ ನಿಮ್ಮ ಕಾರ್ಯವೈಖರಿಗೆ ಒಳ್ಳೆಯ ಮನ್ನಣೆ ಸಿಗಲಿದ್ದು ಗೌರವಗಳು ದೊರೆಯಲಿದೆ. ಸ್ಥಾನಮಾನಗಳು ವೃದ್ಧಿಯಾಗಲಿದೆ. ತಾಂತ್ರಿಕ ಸಂಶೋಧನೆ ಹಾಗೂ ಸೃಜನಶೀಲ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಪ್ರಗತಿದಾಯಕ ದಿನ. ಹೊರಗಿನ ದೇಶದಲ್ಲಿ ಉದ್ಯೋಗ ಮಾಡತಕ್ಕಂಥವರಿಗೆ ಸಣ್ಣ ಪುಟ್ಟ ಏರಿಳಿತಗಳಾಗಬಹುದು. ಮನಸ್ಸಿಗೆ ಕಿರಿಕಿರಿಗಳು ಉಂಟಾಗುವಂತಹ ದಿನ. ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವಿದೆ. ನೂತನ ಹೂಡಿಕೆಗಳು ಅಥವಾ ವ್ಯವಹಾರ ವಿಸ್ತರಣೆಗೆ ಅನುಕೂಲಕರ ವಾತಾವರಣವಿರಲಿದ್ದು ಆನ್ಲೈನ್ ವಸ್ತ್ರಾಭರಣ ಹಾಗೂ ಸೌಂದರ್ಯ ಸಾಧನ ವ್ಯಾಪಾರಿಗಳಿಗೆ ಹೆಚ್ಚಿನ ಯಶಸ್ಸು ಕಾಯಲಿದೆ. ಈ ದಿನ ಆರ್ಥಿಕ ಸ್ಥಿತಿಯು ಅತ್ಯಂತ ಬಲಗೊಳ್ಳಲಿದ್ದು ಆದಾಯದ ನೂತನ ಮೂಲಗಳು ಗೋಚರಿಸಲಿವೆ. ಹಣಕಾಸಿನ ಅಭದ್ರತೆಯ ನಿವಾರಣೆಯಾಗಲಿದೆ. ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ಅಥವಾ ಆಸ್ತಿ ಖರೀದಿಗೆ ಮುಂಗಡ ನೀಡಲು
ಇಂದು ಪ್ರಶಸ್ತವಾದಂಥ ದಿನ. ಕುಟುಂಬದಲ್ಲಿ ಹರ್ಷದಾಯಕ ವಾತಾವರಣವಿರಲಿದೆ. ಬಂಧು ಮಿತ್ರರೊಂದಿಗೆ ಸ್ನೇಹಿತರೆ ಶುಭ ಸಮಾರಂಭಗಳಲ್ಲಿ ನೀವು ಪಾಲ್ಗೊಳ್ಳುವಂಥದ್ದು, ಮನಸ್ಸಿಗೇನೋ ಒಂದು ಹಿತ ದೊರಕುವಂಥದ್ದು ಆಗಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಉಂಟಾಗಲಿದೆ. ಸಾಮರಸ್ಯಗಳು ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ದಿನ ಸ್ಮರಣೀಯ ಹಾಗೂ ಉಲ್ಲಾಸದಾಯಕ ದಿನವಾಗಲಿದೆ. ಸ್ನೇಹಿತರೆ, ಆರೋಗ್ಯದಲ್ಲಿ ಈ ದಿನ ಸ್ವಲ್ಪ ಏರುಪೇರುಗಳಾಗಲಿದೆ. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು, ತಲೆನೋವು ಕಾಣಿಸಿಕೊಳ್ಳುವಂಥದ್ದು ಆಗಲಿದೆ. ಅಥವಾ ಕೀಲು ನೋವು, ಬೆನ್ನು ನೋವುಗಳು ಕಾಣಿಸಿಕೊಳ್ಳಬಹುದು. ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ. ಒಳ್ಳೆಯ ಆಹಾರ ಸೇವನೆ, ಲಘು ವ್ಯಾಯಾಮ, ಯೋಗಾಭ್ಯಾಸ ತಪ್ಪದೆ ಮಾಡಿಕೊಳ್ಳಿ. ಹಾಗೂ ಚುರುಕುತನವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ. ಯೋಗ, ಧ್ಯಾನ, ವಾಕಿಂಗ್ ಎಲ್ಲ ಮಾಡಿಕೊಳ್ಳಿ. ಈ ದಿನ ಕೃಷಿಯವರಿಗೆ ಒಳ್ಳೆಯ ಲಾಭವಿದ್ದು ತೋಟಗಾರಿಕೆಯಲ್ಲಿ ಹೆಚ್ಚಿನ ಯಶಸ್ವಿಯ ದಿನವಾಗಲಿದೆ. ಬೆಳೆಗಳಿಗೆ ಯೋಗ್ಯ ಮಾರುಕಟ್ಟೆ ಧಾರಣೆ ಸಿಗಲಿದೆ. ಆಧುನಿಕ ತಂತ್ರಜ್ಞಾನ ಅಥವಾ ಯಂತ್ರೋಪಕರಣ ಬಳಕೆಯಿಂದ ಕೃಷಿ ಕೆಲಸಗಳು ವೇಗವಾಗಿ ನಡೆಯಲಿದೆ. ಹಾಗೂ ವಿಶೇಷವಾಗಿ ಕೃಷಿ ವರ್ಗದವರಿಗೆ ಒಳ್ಳೆಯ ಲಾಭವಿರುವುದರಿಂದ ಮನಸ್ಸಿಗೆ ಒಂದು ಕೃಷಿಕರಿಗೆ ಹಿತ ದೊರಕುವಂಥ ದಿನ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಹೆಚ್ಚಿನ ಏಕಾಗ್ರತೆ, ಆಸಕ್ತಿ ಮೂಡಲಿದ್ದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಯಶಸ್ಸನ್ನು ಪಡೆಯಲಿದ್ದೀರಿ. ಶಿಕ್ಷಣಕ್ಕೆ ಸಿದ್ಧರಾಗತಕ್ಕಂಥವರಿಗೆ ಒಳ್ಳೆಯ ಶ್ರಮಕ್ಕೆ ತಕ್ಕದಾದಂಥ ಫಲ ದೊರೆಯಲಿದ್ದು ಶುಭ ಫಲಿತಾಂಶವನ್ನು ನಿರೀಕ್ಷಿಸುವಂಥ ದಿನ. ಇನ್ನು ಈ ದಿನ ಶುಕ್ರವಾರವಾದ್ದರಿಂದ ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ದೇವಿಗೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆಯನ್ನು ಮಾಡಿ. ಸಾಧ್ಯವಿದ್ದಲ್ಲಿ ಕನಕಧಾರ ಸ್ತೋತ್ರವನ್ನು ಪಠಿಸತಕ್ಕಂಥದ್ದು ಹಾಗೂ ದೇವಿಗೆ ಕೆಂಪು ಹೂವಿನಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಹಾಗೂ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ತೊಗರಿ ಬೇಳೆಯನ್ನು 1/4 kg ದಾನ ಮಾಡಿ. ಆಗ ನಿಮಗೆ ಶುಭ ಫಲಗಳು ದೊರೆಯಲಿದೆ. ಹಸುವಿಗೆ ಹುಲ್ಲನ್ನು ನೀಡುವುದರಿಂದಲೂ ಶುಭ ಫಲಗಳು ದೊರಕಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮಗೆ ಶುಭವಾಗಿ. ಮೀನರಾಶಿಯವರಿಗೆ ಇಂದು ಅನುಕೂಲಕರ ಗ್ರಹ ಬಲದಿಂದಾಗಿ ನಿಮಗೆ ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿದ ಶುಭ ದಿನವಾಗಲಿದೆ. ನಿಮ್ಮ ಸಾತ್ವಿಕ ಆಲೋಚನೆಗಳು ಹಾಗೂ ಸೌಮ್ಯ ಸ್ವಭಾವಕ್ಕೆ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ದೀರ್ಘಕಾಲದ ಸವಾಲುಗಳಿಗೆ ಸುಲಭ ಪರಿಹಾರ ಕಂಡುಕೊಳ್ಳಲಿದ್ದೀರಿ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳತ್ತ ಮನಸ್ಸು ವಾಲುವಂತ ದಿನ. ಸ್ನೇಹಿತರೆ, ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ವಾತಾವರಣವು ಶಾಂತ ಹಾಗೂ ಅನುಕೂಲಕರವಾಗಿರಲಿದೆ. ನಿಮ್ಮ ಸೃಜನಶೀಲ ಕಾರ್ಯವೈಖರಿಯನ್ನು ಮೇಲಧಿಕಾರಿಗಳು ಮೆಚ್ಚುವಂತ ದಿನ. ಹೊಸ ಯೋಜನೆಗಳು ಅಥವಾ ಹೊಣೆಗಾರಿಕೆಗಳನ್ನು ನಿಭಾಯಿಸಲು ಈ ದಿನ ಒಳ್ಳೆಯ ಅವಕಾಶಗಳು ನಿಮಗೆ ಒದಗಿ ಬರಲಿದೆ. ಈ ದಿನದ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಆಕರ್ಷಕ ಧನ ಲಾಭ ದೊರೆಯುವ ಸೂಚನೆ ಇದ್ದು ಹೊಸ ಗ್ರಾಹಕರ ಸಂಪರ್ಕದಿಂದ ನಿಮ್ಮ ವ್ಯಾಪಾರ ವೃದ್ಧಿಯಾಗಲಿದೆ. ವಿಶೇಷವಾಗಿ ಆಭರಣದ ವ್ಯಾಪಾರ ಹಾಗೂ ಹೋಟೆಲ್ ಉದ್ಯಮದವರಿಗೆ ಮತ್ತು ಕನ್ಸ್ಟ್ರಕ್ಷನ್, ವಿಶೇಷವಾಗಿ ವ್ಯವಹಾರದವರಿಗೆ ಉತ್ತಮ ಲಾಭವಿದೆ. ಆಯಿಲ್ ಉದ್ಯಮ, ಪೆಟ್ರೋಲಿಯಂ ಉದ್ಯಮದಲ್ಲಿ ಸ್ವಲ್ಪ ನಷ್ಟವಾಗತಕ್ಕಂಥ ಸಾಧ್ಯತೆ ಹಾಗೂ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ರೀತಿಯ ನಷ್ಟವಾಗಬಹುದು. ಎಚ್ಚರಿಕೆಯಿಂದ ಇರಿ. ಈ ದಿನ ಆರ್ಥಿಕ ಸ್ಥಿತಿ ಸಾಧಾರಣವಾಗಿದ್ದು ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ನಿಮ್ಮ ಕೈ ಸೇರದೇ ಇರತಕ್ಕಂಥದ್ದು ಸ್ವಲ್ಪ ಗೊಂದಲವನ್ನು ಕೊಡಬಹುದು. ಹಾಗೂ ದೀರ್ಘಕಾಲದಿಂದ ಬರಲು ಬಾಕಿ ಇದ್ದಂತಹ ಹಣ ಪ್ರಯತ್ನ ಮಾಡಿದಲ್ಲಿ ಬರದೇ ಇದ್ದರೂ ನಿಮಗೆ ಸ್ವಲ್ಪ ಮಾನಸಿಕ ಕಿರಿಕಿರಿಯಾಗತಕ್ಕಂಥ ಸಾಧ್ಯತೆ. ಗೃಹ ಉಪಯೋಗಿ ವಸ್ತುಗಳ ಖರೀದಿಗೆ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಈ ದಿನ ತುಂಬಾ ಹಣ ವ್ಯಯವಾಗಲಿದೆ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಇದನ್ನ ಸ್ವಲ್ಪ ಸಮಾಧಾನತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕುಟುಂಬದ ಹಿರಿಯರಿಂದ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು, ತೊಂದರೆಗಳು ಬರಬಹುದು. ಎಲ್ಲರೊಂದಿಗೆ ಆದಷ್ಟು ಸಮಾಧಾನತೆಯಿಂದ ಸೌಮ್ಯದಿಂದ ಇರತಕ್ಕಂಥದ್ದು ಒಳ್ಳೆಯದು. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗತಕ್ಕಂಥದ್ದು ಆಗಲಿದೆ. ಪ್ರೇಮಿಗಳು ತುಂಬಾ ಜಾಗರೂಕತೆಯಿಂದ ಇರಿ. ಸಣ್ಣ ಮಾತಿನಿಂದಾಗಿ ನಿಮ್ಮ ಪ್ರೇಮದಲ್ಲಿ ಸಣ್ಣ ಪುಟ್ಟ ಕಲಹಗಳು, ಮನಸ್ತಾಪಗಳಾಗತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಸ್ಥಿತಿ ಅತ್ಯುತ್ತಮವಾಗಿರಲಿದೆ. ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿ ಆರೋಗ್ಯ ಸ್ವಲ್ಪ ಸುಧಾರಿಸತಕ್ಕಂಥ ಯೋಗಗಳಿದೆ. ಒಳ್ಳೆಯ ಆಹಾರ ಸೇವನೆ,
ಸಾತ್ವಿಕ ಆಹಾರದಿಂದ ಆರೋಗ್ಯವು ವೃದ್ಧಿಯಾಗಲಿದೆ. ಧ್ಯಾನ ಹಾಗೂ ಯೋಗವನ್ನು ಮಾಡಿ ಮತ್ತು ಒಳ್ಳೆಯ ಆಹಾರ ಸೇವನೆ, ಪ್ರಾಣಾಯಾಮಗಳನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಈ ದಿನ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಲಿದೆ. ಕೃಷಿಕರಿಗೆ ಈ ದಿನ ನೀವು ವಿಶೇಷವಾಗಿ ನಿಮ್ಮ ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ಪ್ರಗತಿದಾಯಕ ದಿನ. ನಿಮಗೆ ಶ್ರಮಕ್ಕೆ ತಕ್ಕಂತೆ ಉತ್ತಮ ಬೆಳೆ ಹಾಗೂ ಯೋಗ್ಯ ಮಾರುಕಟ್ಟೆ ಬೆಲೆ ದೊರೆಯುವಂತಹ ಯೋಗವಿದೆ. ನೀರಾವರಿ ಸಂಬಂಧಿತ ಕೆಲಸಗಳು ಸುಗಮವಾಗಿ ದಿನ ಪೂರ್ಣಗೊಳ್ಳುವಂತಹ ಯೋಗಗಳಿದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ಸ್ವಲ್ಪ ಓದಿದರೆ ಸಾಕಾಗುವುದಿಲ್ಲ, ಹೆಚ್ಚು ಸಮಯ ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಕಲಾತ್ಮಕ ಹಾಗೂ ಸಾಹಿತ್ಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗೌರವ ದೊರೆಯಲಿದೆ. ಉನ್ನತ ಶಿಕ್ಷಣ ಬಯಸುವವರಿಗೆ ಅನುಕೂಲಕರ ವಾತಾವರಣಗಳು ನಿರ್ಮಾಣವಾಗಲಿದೆ. ಸ್ನೇಹಿತರೆ, ಈ ದಿನ ಶುಕ್ರವಾರ ಲಕ್ಷ್ಮಿಯ ಪ್ರಾರ್ಥನೆ ಹಾಗೂ ಕನಕದಾರ ಸ್ತೋತ್ರ ಪಠಣ ಹಾಗೂ ನಿಮ್ಮ ಇಷ್ಟ ದೇವರ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಗೋಧಿಯನ್ನು 1/4 kg ಗೋಧಿಯನ್ನು ಯಾರಿಗಾದರೂ ದಾನ ಮಾಡಿ ಹಾಗೂ ದೇವಿಯ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನವನ್ನು ಮಾಡಿ ಹಾಲಿನ ಪಾಯಸ ಹಾಗೂ ಅರ್ಚನೆಯನ್ನು ಮಾಡಿಕೊಳ್ಳುವುದರಿಂದಲೂ ನಿಮಗೆ ಶುಭ ಫಲಗಳಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ನೇರಳೆ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ಈ ದಿನ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಲಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.